ಕರೀರಿ ಆ ಬಂಗಾರಮ್ಮನ. ನನಗಂತೂ ಬಂಗಾರಮ್ಮ ಅಂತ ಹೆಸರು ಕೂಗಕ್ಕೂ ಬೇಜಾರಾಯ್ತದೆ. ಸಾವಸ್ವೇ ಬೇಕಾಗಿಲ್ಲ ನನಗಂತೂ. ಕೂಗ್ರಿ ಸುಮ್ಕಿನ ನೀ ಬಂಗಾರಮ್ಮ ಅಂತ ಹೇಳಿ ಗೊತ್ತಾಳೆ. ಬಂಗಾರಮ್ಮನವರೇ, ಬಂಗಾರಮ್ಮನವರೇ, ಬಂಗಾರಮ್ಮನವರೇ. ಹ್ಞೂ ಪದ್ದು ಅಕ್ಕ, ನೀವಾ? ಏನಪ್ಪ ಚೆನ್ನಾಗಿದ್ಯಾ? ಬರ್ರಿ ಬರ್ರಿ ಒಳಗಡೆ ಬರ್ರಿ. ಹಾಂ ಚೆನ್ನಾಗಿದ್ದೀವಿ ಅಕ್ಕ. ಏ ಬುಡೆ ಇನ್ನೊಳಗಡೆಗೆ ಬರೋದು, ಅಯ್ಯೋ ಒಳಗಡೆಗೆ ಬಂದಿದ್ದೀರಾ ತೊಲೆಗ್ರಿ ಈಚೆ ಕಡೆಗೆ ಅನ್ನೋದು ಅದೆಲ್ಲ ಯಾಕೆ ಬೇಕು? ನನಗೂ ನಿಮ್ಮ ಅತ್ತೆಗೂ ಓಸಿ ಯಾಕೆ ಬರೋಕ್ಕಿಲ್ವಲ್ಲ? ಸುಮ್ಮನೆ ಫೈಟಿಂಗು ಯಾಕೆ ಬೇಕು? ನಾನು ಹಾಳಾಗೋಗ್ಲಿ ಅಂತ ತಿಳ್ಬಿಟ್ಟು ಕಾಯ್ಕೊಂಡಿರೋದೇನೇ ಅವಳು. ಅದಕ್ಕೇನೆ ಬ್ಯಾಡ ಸುಮ್ಮನೆ ಯಾಕೆ. ಕರಿ ನಿಮ್ಮ ಅತ್ತೆ ತಗೋಸಿ ಮಾತಾಡ್ಬೇಕಿತ್ತು, ಮಾತಾಡ್ಬಿಟ್ಟು ನೆಟ್ಗೊಯ್ತೀನಿ. ಹ್ಞೂ ಗೊತ್ತದಿರ್ರಿ. ಏನು ಮಾತಾಡ್ಬೇಕಿತ್ತು ಅಂಥದ್ದು? ಶಾನೆ ದೊಡ್ಡ ವಿಷಯ ಏನಲ್ಲ, ಏನೋ ಒಂದು ಚಿಕ್ಕದು ಮಾತಾಡ್ಬೇಕಿತ್ತು ಅಷ್ಟೇ. ಸರಿ ಸರಿ ಅಕ್ಕ, ಕಾಫಿ ಮಾಡ್ಕೊಂಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ. ಬ್ಯಾಡ ಬೇಡಮ್ಮ ತಾಯಿ ನಮ್ಮವ್ವ, ನಿಮ್ಮ ಮನೆಗೆ ನಾನು ನೀರು ಕುಡಿಯೋದನ್ನೇನೇ ಬಿಟ್ಬಿಟ್ಟಿವಿ. ನೀನು ಕಾಫಿ ಗಿಪಿ ಎಲ್ಲ ಬೇಕಾ? ನಿಮ್ಮ ಅತ್ತೆ ನಂಬಕ್ಕೆ ಹಾಕಿಲ್ಲ. ಯಾಕೆ ಬೇಕು ನಿಮ್ಮ ಅತ್ತೆ ಸವಾಸ? ನನಗೆ ಬ್ಯಾಡವೇ ಬೇಡ. ಇವಳು ಯಾಕೆ ಬಂದ್ಲು? ಇವಳು ಗಂಡಂತ ದುಡ್ಡು ಕೇಳಿರೋದು ಗೊತ್ತಾಗಿ ಉಗ್ಗಕ್ಕೆ ಅಂತ ಬಂದ್ಲ ಏನು? ಈ ಪೊತ್ತಿಗೆ ಏನೋ ಒಂದು ಸಿಗಾಕೊಂಡ್ರೆ ಸಾಕು. ಕಾಯ್ಕೊಂಡು ಇಕ್ತಾಳೆ. ಅತ್ತೆ ಪೊದ್ದಕ್ಕೆ ಬಂದೈತೆ ಏನಕ್ಕೂ. ಕುಂತ್ಕೊಳ್ರಿ ಅಂದ್ರೂ ಕುಂತ್ಕೊಂತಿಲ್ಲ, ಕಾಪಿಗೆ ಇಕ್ತೀನಿ ಅಂದ್ರೂ ಬ್ಯಾಡ ಅಂತ ಐತೆ. ಅದಕ್ಕೇನೆ ಇವನು ಮಾಡಬೇಕು. ನೀವೇನೇ ಒಳಗಡೆ ಕರೀರಿ, ಒಂಚೂರು ಏನೋ ಕಾಪಿ ಗಿಪಿ ಮಾಡ್ಕೊಡ್ತೀನಿ, ತಿನ್ಕೊಂಡು ಪಾಪ ಕುಡ್ಕೊಂಡು ಹೋಗ್ಲಿ. ಮನೆ ಅಡುಗೆ ಮನೆ ಕ್ಯಾಮೆ ಐತೇನೋ ನೋಡೋಕೆ ಫಸ್ಟು. ಹೇಳ್ಪದ್ದಿ. ಬಂಗಾರಮ್ಮ ಅವರೇ, ನಿಮಗೆ 20 ಲಕ್ಷ ರೂಪಾಯಿ ಅರ್ಜೆಂಟಾಗಿ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಅದಕ್ಕೆ ನನ್ನ ನಾದ್ನಿ ಗಂಡ ಇವನು. ಅದಕ್ಕೇನೆ ನಿಮ್ಮದು ಒಂದು ಎಕರೆ ಒಂದು 40 ಲಕ್ಷ 42 ಲಕ್ಷ ಹಂಗೆ ಹೋಯ್ತಾ ಇದೆ ತಾನೆ. ಅದಕ್ಕೇನೆ ಒಂದು 20 ಲಕ್ಷ 22 ಲಕ್ಷ ಹಂಗೆ ಕೊಟ್ಬಿಟ್ಟು ಒಂದು ಅರ್ಧ ಎಕರೆ ಜಮೀನು ನಿಮ್ಗೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ. ನೋಡಿ, ನೀವು ಇನ್ನು ಉಳಿದಿರೋ ಎಕರೆ ಜಮೀನು ಮಾರಬೇಕು ಅಂದ್ರೂ ನಿಮಗೆ ಇಲ್ಲಾಂದ್ರೆ 20 ಲಕ್ಷ ಈಗ ಬೇಕೇ ಬೇಕು ಪತ್ರ ಬಿಡಿಸ್ಕೊಳಕ್ಕೆ. ಅದ್ರ ಬದಲು ನೀವೇ ನಮಗೆ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಕೊಟ್ಟರೆ ಅರ್ಧ ಎಕರೆಗೆ ಅಲ್ಲಿ ನೀರಾವರಿ ಐತಲ್ಲ, ಆ ನೀರಾವರಿ ಅರ್ಧ ಎಕರೆಗೆ ಅದು ಕೊಟ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಟ್ಟರೆ ನಾವು 20 ಲಕ್ಷ ಹಿಂಗೆ ಕೊಟ್ಬಿಡ್ತೀವಿ. ಹೆಂಗೋನೂ ಆರಾಮ ಆಯ್ತದೆ. ನಿಮಗೂ 20 ಲಕ್ಷ 22 ಲಕ್ಷ ಸಿಗ್ದಂಗೆ ಆಯ್ತದೆ. ಇವನಿಗೂ ಜಮೀನಿಲ್ಲ, ಹೆಂಗೋ ಜಮೀನು ಸಿಗ್ದಂಗೆ ಆಯ್ತದೆ. ಆದರೆ ಒಂದು ಹೇಳ್ತೀನಿ, ನಮಗಂತೂ ನೀರಾವರಿ ಜಮೀನೇನೆಯೇ ಬೇಕು. ನಾನು ಅರ್ಧ ಎಕರೆ 1/4 ಎಕರೆ ಹಂಗೆಲ್ಲ ಕೊಡೋಕ್ಕಾಗಿಲ್ಲ. ನಾನು ಆಗಲೇ ಅಪ್ಪಂಗೆ 2 ಎಕರೆ ಒಂದೇ ಕಿತ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಈ 1/4 ಎಕರೆ ಅರ್ಧ ಎಕರೆ ಅಂತ ಕೊಟ್ಬಿಟ್ಟು ಅಪ್ಪಂಗೆ ಬರೀ 1.5 ಎಕರೆ ಅಂತ ಹೇಳ್ಬಿಟ್ಟು ಕೊಟ್ಟರೆ ಅಯ್ಯಪ್ಪ ತಗೊಳ್ಳೋದೂ ಇಲ್ಲ, ಏನೂ ಇಲ್ಲ. ಆ ಥರ ಯಪ್ಪ. ನಮಗೆ ತಗೊಂಡ್ರೆ 2 ಎಕರೆನೇ ತಗೊಬಿಡ್ಬೇಕು. ಹೋದಾದ್ರೆ ಒಂದು ಕೋಟಿ ಆಯ್ತದೆ. ಇಲ್ಲ ಒಂದು 90 ಲಕ್ಷ ಆಯ್ತದೆ. ತಗೊಳಂಗಿದ್ರೆ 2 ತಗೋಬೇಕು. ಇಲ್ಲ ಅಂತಂದರೆ ನಾನು ಅರ್ಧ ಎಕರೆಗೆಲ್ಲನೂ ನಾನು ಕೊಡಂಗಿಲ್ಲ. ಬೇಡ ಬಿಡಿ, ಸುಮ್ಮನೆ ಕೇಳೋಣ ಅಂತ ಬಂದ್ವಿ ಅಷ್ಟೇ. 20 ಲಕ್ಷ ಬೇಕು ಅಂತ ನಮ್ಮ ಯಜಮಾನ್ ಹತ್ರ ಕೇಳಿದ್ರಂತಲ್ಲ, ಪಾಪ ಏನೋ ಎಮರ್ಜೆನ್ಸಿನೇನೋ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ. ಅತ್ತೆ ಏನೇ ನಿನಗೆ ಯಪ್ಪ 2 ಎಕರೆ ತಗೋಬೇಕು ಅಂತಂದರೆ 20 ಲಕ್ಷ ರೂಪಾಯಿ ದುಡ್ಡು ಬೇಕೇ ಬೇಕು. 20 ಲಕ್ಷ ರೂಪಾಯಿ ದುಡ್ಡಿದ್ರೆ ತಾನೇ ಆಸ್ತಿ ಪತ್ರ ಎಲ್ಲ ಬುಡಿಸ್ಕೊಂಬಿಟ್ಟು ಬರೋಕ್ಕಾಗೋದು. ಆಸ್ತಿ ಪತ್ರ ನೀವು ಬುಡಿಸ್ಕೊಂಬಿಟ್ಟು ಬರೋಕ್ಕಾಗಲ್ಲ ಅಂದರೆ ಅಯ್ಯಪ್ಪ 2 ಎಕರೆ ಜಮೀನ ಹೆಂಗೆ ತಗೋತಾನೆ ಹೇಳಿ? 2 ಎಕರೆ ಎಲ್ಲ 2 ಕುಂಟೆನೇ ತಗೊಳಕ್ಕಿಲ್ಲ ಯಪ್ಪ. ಇವರನ್ನ ಮೇಲೂ ಪತ್ರ ಇಲ್ಲ ಅಂದ್ರೂ ಈ 20 ಲಕ್ಷಕ್ಕೆ ತಗೊಳಕನ ಒಪ್ಕೊಂಡು ಬಂದವ್ರಿ. ನೀವೇ ಯೋಚನೆ ಮಾಡಿ. ಅರ್ಧ ಎಕರೆ ತಗೊಳ್ಳೋದೇನೋ ತಗೋತೀರಾ, ಆದರೆ ನಂತಾಗೆ ಈಗ ಪತ್ರ ಗಿತ್ರ ಎಲ್ಲನೂ ನಾನು ಅಡ ಇಟ್ಬಿಟ್ಟಿವ್ನಿ. ಆ ಪತ್ರ ಬಂದ ಮೇಲೆ ನಿಮಗೆ ಕೊಟ್ಟು ಇದು ಮಾಡಬೇಕು. ಅದಕ್ಕೇನೆ ನೀ ಅದಕ್ಕೆಲ್ಲ ಒಪ್ಕೊಳ್ಳಂಗಿದ್ರೆ ಸರಿ ಆಯಿತು. ಹೆಂಗೋ ನನಗೂ 20 ಲಕ್ಷ ರೂಪಾಯಿ ಬೇಕು. ಅರ್ಧ ಎಕರೆಗೆ 25 ಲಕ್ಷ ಆಯ್ತದೆ. ಅಯ್ಯೋ, ನಾವು ನೋಡಿಲ್ದಿರೋ ಜಮೀನೇ ನಾವು ನೋಡಿದ್ದೀವಿ. ಕೊಡಿ ಏನಾಗಿಲ್ಲ, ಫಿಕ್ಸ್ 20 ಲಕ್ಷ 22 ಲಕ್ಷ ಫಿಕ್ಸ್. ನಾವು ಎಷ್ಟು ನೋಡಿಲ್ಲ ಜಮೀನ. ಅದೇ ನೀರಾವರಿನೇ ಬೇಕು ಅಂತ ಅಷ್ಟು ಇದು ಮಾಡ್ತಿದ್ದೀವಿ. ನೀರಾವರಿ ಇಲ್ಲ ಅಂದಿದ್ರೆ ನಾವು ಅಷ್ಟೊಂದೆಲ್ಲ ಕೇಳ್ತಾನೂ ಇರಲಿಲ್ಲ. ನೀರಾವರಿ ಜಮೀನೇ ಬೇಕು. ಕಾಗದ ಪತ್ರ ಎಲ್ಲನೂ ಅಲ್ಲವಲ್ಲ, ಕಾಗದ ಪತ್ರ ಅಲ್ಲಿ ಇಸ್ಕೊಂಬಿಟ್ಟು ಬರಬೇಕಲ್ಲ. ನಿಮ್ಗೆ ಯಾಕೆ 20 ಲಕ್ಷ ರೂಪಾಯಿ ಅಪ್ಪಂಗೆ ಕೊಟ್ಟು ಏನೋ ಒಂದು ಮಾಡ್ತೀವಿ. 20 ಲಕ್ಷ ರೂಪಾಯಿ ನಿಮ್ಗೆ ಕೊಡೋದು ಮುಖ್ಯ ತಾನೇ. ಕಾಗದ ಪತ್ರ ಎಲ್ಲ ಸಿಗ್ತವೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೇನು ಅಲ್ಲಿ ಬಿಡಿಸ್ಕೋಬೇಕಷ್ಟೇ ತಾನೇ, ಬಿಡಿಸ್ಕೊಳ್ಳೋಣ ಬಿಡಿ. ನೋಡಿ, ಈಗ ಕೊಡ್ತೀರಾ ಜಮೀನು ಕೊಡಲ್ವಾ? ಕೊಡಲ್ಲ ಅಂದರೆ ನಮ್ಮ ಪಾರಕ್ಕನೇ ಮಾಡ್ತೀನಿ ಅಂತ ಹೇಳೈತಿ. ಆ ಪಾರಕ್ಕಂತಕ್ಕೆ ಹೋಗ್ಬಿಟ್ಟು ಪಾರಕ್ಕನೆ ಮಾರ್ತದಲ್ಲ ಅಲ್ಲೇ ತಗೊಂತೀವಿ. ನಿಮ್ಗೇನ ಬೇಡ ಅಂತ ಅನ್ಸಿದ್ರಿ? ಬೇಕು ಬೇಕು, ನಮಗೂ ಬೇಕು. ಸರಿ ಆಯಿತು. ಅರ್ಧ ಎಕರೆ ತಾನೇ ಹೆಂಗೋ ಮಾರ್ತೀನಲ್ಲ. ಸರಿ, ನಿಮ್ಗೆ ಏನೇ ಕೊಡ್ತೀನಿ ಬಿಡಿ. ನಮಗೆ ನೀರಾವರಿ ಇರೋದೇನೇ ಬೇಕು. ಈಗಲೇ ಹೇಳಿದ್ದೀನಿ, ಈ ಕಡೆ ಕೆಳಮಕ್ಕ ಐತಲ್ಲ ಜಮೀನು, ಅದೇ ತಾನೇ ಮಾಡ್ತಿರೋದು. ನಮ್ಗೆ ಅದ್ರಾಗೆ ಕೆಳಗಡೆ ಮಕ್ಕಳೇನೇ ಬೇಕು.
ನಾವು ಪೇಪರ್ ಎಲ್ಲ ರೆಡಿ ಮಾಡ್ಕೊಂತೀವಿ. ಈಗ ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ಸೈನ್ ಎಲ್ಲ ಹಾಕ್ಬೇಕಲ್ಲ. ಈಗ 20 ಲಕ್ಷ ತಗೊಬಿಟ್ಟು ಬಂದು ಕೊಡ್ತೀವಿ. ಹೊಸಿ ಗಿಸಿ ಎಲ್ಲ ಸೈನ್ ಫೈನ್ ಹಾಕಿ ಎಲ್ಲರೂ ನಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೆದು ಕೊಡಿ. ಸರಿ ಸರಿ ಆಯಿತು. ಹ್ಞೂ ಬರ್ರಿ ಹೋಗೋಣ. ಕಾಸು ಗೀಸು ಎಲ್ಲ ಎತ್ಕೊಂಡ್ಬಿಟ್ಟು ಬರೀವ್ರಂತೆ. ಹೆಂಗೋ ನೀವೇನು ಮೊದಲನೇ ಕಿತ್ತ ಭೂಮಿ ತಗೋತಾ ಇದ್ದೀರಾ, ಎಲ್ಲ ಒಳ್ಳೇದಾಗಿ. ಸರಿನಾ? ಶಶಿ ಅಂತೂ ಭಾಳ ಖುಷಿ ಪಡ್ತಾಳೆ. ದೇವರಣೆಗೂ ಇಸ್ಯಾಕೆ ಹೇಳ್ಬಿಟ್ಟು ಜಮೀನು ತಗೊಂತೀರ ಇಸ್ಯನ. ನಡಿ ನಡಿ ಹೋಗೋಣ ನಡಿ. ಅಕ್ಕ ಪೇಪರ್ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀವಲ್ಲ, ತಗೊಂಬಿಟ್ಟು ಬರೋದಾ ಇಲ್ಲ ಅಂತಂದರೆ? ಬೇಡ ಬೇಡ ಬೇಡ. ಈಗ ಪೇಪರ್ ಆಮೇಕಿಂದ ರೆಡಿ ಮಾಡ್ಸೋಣ. 20 ಲಕ್ಷ ರೂಪಾಯಿ ದುಡ್ಡೆಲ್ಲ ಹೊಂದಿಸ್ಕೊಂಡು ಇದು ಮಾಡೋಣ. ನಡಿ ನಡಿ. ನಮ್ಮ ಮನೆಗೂ ಬಿದ್ದವ್ರೆ, ಬಿಟ್ಟಿಗಳು ತಿನ್ಕೊಂಡು ಬಿದ್ದಿರೋ ಅಳಿ ಮೈಗಳು. ಬಿಟ್ಟಿಗಳು ತಿನ್ನ ನನ್ನ ಮಕ್ಳ. ಅವ್ರ ಯೋಗ್ಯತೆಗೆ ಒಂದು ದಿನಕ್ಕಾದ್ರೂ ಒಂದು 10 ಪೈಸದೇನ ಒಂದು ಚಾಕ್ಲೇಟು ಕೊಂಡ್ಕೊಳಕ್ಕಾಯ್ತಾ ನೋಡಿ ಇವನು. ನನ್ನ ವಾರಗಿತ್ತಿ ಅಳಿಯ ನೋಡು ಯಪ್ಪ ಜಮೀನು 1/2 ಎಕರೆ ಜಮೀನೇ ತಗೋತಾವನೆ. ನಾವು ಇದ್ದೀವಿ ಮನ್ಕಾಯಕ್ಕೆ ಸುಮ್ಕಿರಣಿಯ. ನನ್ನ ಹೊಳಿ ಮಯ್ಯ ಅಲ್ಲ ಅವನು ಫಸ್ಟ್ ಲೇಕ್ ಹಂಗೆ ಅವ್ನಿಗೆ ಇಟ್ಟೋಸಿ ಕಮ್ಮಿ ಹಾಕಿ ಅವ್ನಿಗೆ ಆಡ್ಕೋಗಿ ಬರ್ತಾನೆ ಅವ್ನು. ನನ್ನ ಮಗ 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಅವನಂತೂ ಬರೀ ತಿರಿಕೊಂಡಿರೋದು. ಹೋಗ್ಲಿ ಮನೆ ಬಿಟ್ಟು ಹೋಗ್ಲಾ ಅಂತಂದರೆ ಮನೆ ಬಿಟ್ಟು ಹೋಗೋದಿಲ್ಲ. ತಿರ್ಕೊಂಡು ಇತ್ತಾನೆ ತಿರ್ಕೊಂಡು ಒಳ್ಳೆ ಕರ್ಮಾಗಿ ಹೋಗ್ಬಿಟ್ಟೈತೆ ನನಗಂತೂ. ಸಾಕಾಗಿ ಹೋಗ್ಬಿಡ್ತು ಲೋಪರ್ ನನ್ನ ಮಕ್ಕಳು. ಎಂತನೂ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ನಲ್ಲ. ನನ್ನ ಮಗಳು ಪೆದ್ ಬಡ್ಡಿ ಆಗಿದ್ರೆ ನನ್ನ ಬುದ್ಧಿವಂತೆ ಆಗಿರ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಹುರಿದೋಯ್ತೈತೆ. ಅದಕ್ಕೇನತ್ತೆ ದುಡ್ಡು ನೋಡಬಾರ್ದು, ಒಳ್ಳೆತನ ನೋಡಬೇಕು. ಒಳ್ಳೆತನನೇ ಇಟ್ಟಾಕೋದು. ಆಗ್ತದೆ ಇಟ್ಟು ಒಳ್ಳೆತನ. ಅಯ್ಯೋ ಸುಮ್ಮನೋಗಿ ನಾನು ಗುರುಸ್ಬೇಡ ಕಳ್ ನನ್ನ ಮಗ ಅಳಿಮಯ್ಯ. ಏನತ್ತೆ ಹೊಗಳ್ತಾ ಇದ್ದೀರಾ ನನ್ನ? ನಿನ್ನ ಜನ್ಮಕ್ಕೆ ನೀನು ಯಾರೆಲ್ಲ ಹೊಗಳ್ತಾರೆ? ನೀನು ಹೊಗಳಿದವ್ರು ಬುದ್ಧಿ ಇರಾಕಿಲ್ಲ. ನೋಡ್ಲಾ ನನ್ನ ವಾರಗಿತ್ತಿ ಅಳಿಮಯ್ಯ 1/2 ಎಕ್ರೆನ 20 ಲಕ್ಷ ರೂಪಾಯಿ ಕೊಟ್ಟು ತಗೋತಾವನೆ. 1/2 ಎಕರೆ ನೀನಿದೆಯಾ? ಕೊಂತ್ರಿ ನನ್ನ ಮಗ ನೀನಂತೂ ತಗೋಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ನಿನಗೆ ಏನು ಅನ್ಸಕ್ಕಿಲ್ವೆಲ್ಲ. ನಿನಗೆ ತಿರ್ಕೊಂಡಿದ್ದೀಗ. ಹೋಗ್ಲಿ ನನ್ನ ಮಗಳನ್ನ ಬಿಟ್ಬಿಟ್ಟು ತೊಲಗ್ಲಾ ಅಂದರೆ ನನ್ನ ಮಗಳನ್ನ ಬಿಟ್ಟು ತೊಲಗಕ್ಕಿಲ್ಲ. ಇಲ್ಲೇ ಜಾಂಡ ಹುಡ್ಕೊಂಡು ಕುಂತಿದ್ಯಾ. ನಮ್ಮನ್ನೆಲ್ಲ ಅಯ್ಯೋ ಅನ್ಸಕ್ಕೆ ಅಂತಾನೆ ನೀ ನಿಮ್ಮಂಥವ್ರು ಉಟ್ಬಿಟ್ಟಿರ್ತಾರೆ ಅಂತ ಅನ್ನಿಸ್ತದೆ. ನಾಚಿಗೇಡು ನಂದಂತೂ ಅಮ್ಮ. ನನ್ನ ಗಂಡನ ಮಾತ್ರ ನೀ ಬೈತಿಯಲ್ಲಮ್ಮ, ರೂಪಕ್ಕನ ಗಂಡನು ಅಷ್ಟೇ ನೀ ತಾನೇ. ಅವನು ಅಷ್ಟೇ. ಅವನು ಏನು ಮಾಡ್ತಾನೆ? ಏನು ಮಾಡೋದಿಲ್ಲ, ಏನೂ ಇಲ್ಲ. ಅವನು ಸೇರ್ಬಿಟ್ಟೆ ನೀವು ಬೊಯ್ಯಿ. ಇವ್ರೊಬ್ಬರನ್ನೇ ಬೈತಾ ಇದೆಯಾ ಏನೇ? ಆಗಲೇ ಅವ್ನ ಪರ ನಿಂತ್ಕೊಬಿಟ್ಟಿದ್ಯಾ? ಚೊಂಬು ಕೊಟ್ಬಿಡ್ತಾನೆ. ಸುಮ್ಕೆ ಬಿದ್ದಿರು. ಅವ್ನ ಪರ ನಿಂತ್ಕೊಳ್ಳೋಕ್ಕೆಲ್ಲನೂ ಹೋಗ್ಬೇಡ ನೀನು. ಬಾ ಸುಮ್ಕೆ ನೀಯ. ನಿಂತ್ಕೊಳ್ಳೋದು ನೋಡು ಹೋಗಿ ಅವನ ಪರವ. ಲೇ ಅವ್ನು ಚಿಪ್ಪೆ ಕೊಡೋದು ನಿನ್ನ ಕೈಗೆ. ಈಗ ನಾವು ಬಿಟ್ಬಿಟ್ಟು ಹೋಗುತ್ತೋ ನನ್ನ ಮಗನ ಉಗಿದು ಕಳಿಸು. ಲೇ ಇಷ್ಟು ಉಗಿತಿದ್ದೀವಿ ನಿನ್ನ ನಾಚಿಗೆ ನಿಂಗೆ ಮಾನ ಮರಿದಿಲ್ವೆಲ್ಲ ನನಗೆ? ಹೋಗು ಅಂತ ಹೇಳ್ತಿಲ್ವೆಲ್ಲ? ಹೋಗ್ಲಾ ಸುಮ್ಕೆನೇ? ಎಲ್ಲ ನಾವು ಉಂಟಾಡ್ತೆ. ನಾನು ಹೋಗ್ಬಿಟ್ರೆ ಅಷ್ಟೇ ನೀನಿಯ ನನ್ನ ಹೆಂಡ್ತಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ನೀನಿಯ ಇಲ್ಲೇ ಇರೋದು. ಏನಾಯ್ತದೆ ಬುಡಿಯತ್ತೆ ಇದ್ರೆ ನೀ ಒಳ್ಳೆ ನೀನಿಯ. ಇರಲಿ ಬಿಡಮ್ಮ, ಏನಾಯ್ತದೆ? ನನಗಂತೂ ಮನೆಗಿರೋಕ್ಕೆ ಕಷ್ಟ ಆಯ್ತದೆ. ಇವರೇನೇ ಈ ಮನೆಗಿರಲಿ ಬಿಡು, ಏನಾಯ್ತದೆ? 4 ಜನ ಅನ್ಕೊಂಡ್ಲಿ ಬಿಡಮ್ಮ, ಏನೂ ಆಗಕ್ಕಿಲ್ಲ. ಅಯ್ಯೋ ನೀನು ಯಾಕೆ ಯೋಚನೆ ಮಾಡ್ತೀಗೆ? ನನ್ನ ಗಂಡ ನಾಳಿಕೆ ಬದಲಾಗಿ ಆಯ್ತಾನೆ ಅಂದರೆ ದೊಡ್ಡ ಕೆಲಸ ಸಿಕ್ಬಿಟ್ಟು ನನ್ನ ಗಂಡ ಹೋಗೇ ಹೋಯ್ತಾನೆ. ಈಗ ಇನ್ನೇನಂತೆ? ನೀನು ಸುಮ್ಕಿರ್ ನೀನು. ಅವ್ವಾ ಲೇ ಮಳ್ಳಿ ಲತಿ, ಏನೇ ಮಾಡ್ತಿದ್ಯಾ? ಈ ನನ್ನ ಮಗನ ತಿರುಗಿ ನಂಬ್ತಿದ್ದೀಗೇನೆ ನೀನು? ಅಯ್ಯೋ ತಿರುಗೊಂದಾಗ್ಬಿಟ್ರೆ ಇಬ್ರು ನೋಡೆಲ್ಲತ್ತಿ. ಇವನು ಕೊಡಲ್ಲ ಕಣೆ, ಚಿಪ್ಪೆ ಕೊಡೋದು ಇವನು. ನನ್ನ ಮಾತು ಕೇಳಿ ಸುಮ್ಮನೆ ಹೋಗು ತೊಟ್ಟಿ ನೋಡಿ ಒಳಗಡಿಕೆ. ಸುಮ್ಮನೆ ಇವನಿಂದ ತಿನ್ಕೊಂಡು ಓಡಾಡ್ಕೊಂಡಿರ್ಬೇಡ, ಏನು ಪ್ರಯೋಜನ ಇಲ್ಲ. ಅಮ್ಮ ಆಮೇಲೆ ನಾನು ಮದುವೆ ಮಾಡ್ಕೊಂಡಿದ್ದಾಗ ಹಿಂಗೆ ಇರ್ಬೇಕಾಯ್ತದೆ ಅಷ್ಟೇ. ಯಾರು ನಾನು ಮದುವೆ ಮಾಡ್ಕೊತಾರೆ ಎಲ್ಲರೂ ಸೆಕೆಂಡ್ ಹ್ಯಾಂಡ್ಲು ಅಂತ ಹೇಳ್ಬಿಟ್ಟು ಬಿಟ್ಬಿಡಕ್ಕಿಲ್ವಾ? ನೀವೇನ ಅನ್ಕೊಳ್ಳಿ, ನನಗಂತೂ ಇವ್ರ ಜೊತೆನೇ ಇರ್ತೀನಿ. ಅಯ್ಯೋ ಕರ್ಮ, ಈ ಪೆದ್ದಿ ನಮ್ಮ ಲತ್ತಿ ಅಂತ ಪೆದ್ದಿ ನಾನು ನೋಡೇ ಇಲ್ಲ. ಪೆದ್ದಿ ಅಂದರೆ ಈ ನಮ್ಮ ಲತ್ತಿನೇನೆಯ. ಇವಳು ಮನೆ ಕೈಯಾಗ ಹೋಗ ಇವಳು. ಏನೋ ಒಂದು ಚೂರಾದ್ರೂ ಮಾನ ಮರುವುದಿ ಅನ್ನೋದೇನಾರು ಐತಾ? ಇವಳು ಮಕ್ಕಿಷ್ಟು ಅತ್ತೆ ಬುಡಿ. ಅವಳೇನಿಯ ಗಂಡನ ಬಿಡಕ್ಕೆ ರೆಡಿ ಇಲ್ಲ. ಅವಳೇನಿಯ ಭಾಳ ಇಷ್ಟಪಟ್ಕೊಂಡು ಇದು ಮಾಡ್ತಾವಳೆ. ಅಂಥದ್ರಾಗ ನೀವು ಒಳ್ಳೆನೇನಿಯ ಯಾಕೆ ತಲೆ ಕೆಡಿಸ್ಕೊಂತೀರಾ? ಅವಳೇನಿಯ ಅಷ್ಟೊಂದೆಲ್ಲ ಪ್ರೀತಿಯಿಂದ ಗಂಡನ ಜೊತೆ ಇರಬೇಕಾದ್ರೆ ನೀವು ಮದ್ಯಕ್ಕೆ ಹೋಗ್ಬಿಟ್ಟು ಏನು ಮಾಡ್ತೀರಾ ಹೇಳಿ? ಬುಟ್ಟಾಕಿ ಸುಮ್ಕೇನಿಯ ಆಗಿದ್ದಾಗಲಿ ಬುಡಿ. ಮುಚ್ಚು ಬಾಯಿನ ಸಾಕು. ಆಗಿದ್ದಾಗ್ಲಿ ಸುಮ್ಮನೆ ಇದ್ಬಿಟ್ರೆ ಸರಿ. ನೀನು ಈ ಮನೆಯಾಗೆಲ್ಲ ಹುಚ್ಚು ನನ್ನ ಮಕ್ಳೇನಿಯ ಹುಚ್ಚರಾಡ್ದಂಗೆ ಏನಿಯ ಆಡೋದು ಇವ್ರಂತೂ. ಅತ್ತೆ ನಿಮ್ಮ ಅಳಿಮಯ್ಯ 1/2 ಎಕರೆ ಜಮೀನು ತಗೋತಾವಳೆ. ಆ ಬಂಗಾರಮ್ಮ ಜಮೀನು ಮಾರ್ತಾವಳಲ್ಲ, ಅದ್ರಾಗೇನಿಯ 1/2 ಎಕರೆ ತಗೊಂತಾವಳೆ. ಶಶಿ ಗಂಡನೇ? ಅತ್ತೆ ಅಳಿಯಲ್ಲ, ಮಗಳು ಗಂಡ ಅನ್ನಂಗಾಯ್ತು. ಅವ್ರನ್ನೇನಿಯ ತಗೊಂತಿರೋದು ಈಗ ತಗೊಂತಾವ್ರಿ. ಹೆಂಗೋನು ಚೆನ್ನಾಗವ್ರು ಬಿಡಿ. ಅವರಂತೂ ಬೆಳ್ಕೊಂಡು ಹೋಯ್ತಾವ್ರಿ. ನಿಮ್ಮ ಮಗನು ಅವನಿ ಅಯ್ಯೋ ನನ್ನ ಮಗ ಅಂತಂದ್ರಿ. ಇಲ್ಲಿ ಗಂಟು 10 ಪೈಸದವನು ಏನೂ ತಗೊಂಡಿದ್ದು ನಾನಂತೂ ನೋಡಲೇ ಇಲ್ಲ.
ಸುಮ್ಮನೆ ಮಗ 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 ಅಂತ ಹೇಳ್ಬಿಟ್ಟು ಹೇಳ್ತೀರ ಅಷ್ಟೇ ಏನಿಯ ಪ್ರಯೋಜನಕ್ಕಿಲ್ಲ ಏನೂ ಇಲ್ಲ. ನಿಮ್ದೊಳ್ಳೆ ನೆನೆಯ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಜಮೀನು ತಗೊಂಡು ಎಂಟ್ರನ್ನ ಹೆಂಗೆ ನೋಡ್ಕೊತಾವನಿ ಅಂತ ಹೇಳ್ಬಿಟ್ಟು ನಿಮ್ಮ ಮಗ ಒಂದಿನ ನೆಟ್ಟು ನೋಡ್ಕೊಳಕ್ಕೆ ಹೇಳಿ ನನಗೆ ಕಿತ್ತಾಕೊಂತೀರಲ್ಲ. ನನ್ನ ಮಗನ ಸಮ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅವನ ತಾಗ ಅಷ್ಟೊಂದು ಕಾಸು ಎಲ್ಲಿಂದನೇ ಬಂತು? ಕಾಸೇ ಗೊತ್ತಿರಲಿಲ್ವೇನೋ ಅವ್ರ ತಾಗೆ ಆ ಬಾಡಿಗೆ ಮನೆ ಮಾಡ್ಕೊಂಡು ಹೊಸ ಮೇಸ್ಕೊಂಡು ಬಿದ್ದವ್ರೆ ಅಂಥವ್ರ ಹತ್ರ ಎಲ್ಲಿಂದನೇ ಬಂತು ಕಾಸು ಗೀಸು ಎಲ್ಲನೂ? ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅಲ್ಲಿಂದ ನಿನಗೆ ಅವನು ಕಷ್ಟಪಟ್ಟು ದುಡಿತಾನೆ ಅದಕ್ಕೆ ಬಂದೈತೆ. ನಿಮ್ಮ ಮಗನ ಥರ ಸುಮ್ ಕೂತ್ಕೊಂಡಿದ್ರೆ ಎಲ್ಲಿಂದ ಬರ್ತದೆ? ನೀವೇ ನಿನಗೆ ಹೇಳಿ. ಲೇ, ನನ್ನ ಮಗನ ಬಗ್ಗೆ ಮಾತಾಡಕ್ಕೆ ಬರ್ಬೇಡ ನೀನು. ಅವ್ರಂತೂ ದುಡ್ಡಾಗಿರೋದಕ್ಕೆ ಅವರೇನೋ ಸಹಾಯ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆದರೆ ನನ್ನ ಮಗಂಗೆ ಯಾರು ಮಾಡ್ತಾರೆ? ಅವ್ರ ಅಪ್ಪನು ಯಾರೋ ಹೊಸಿ ಬಂದ್ಬಿಟ್ಟು ನೀಟಾಗೆ ಸಹಾಯ ಮಾಡ್ತಾರೆ ಅಷ್ಟೇ. ಯಾಯಪ್ಪನು ಬಂದ್ಬಿಟ್ಟು ಸಹಾಯ ಮಾಡಿಲ್ಲ ಕಣತ್ತೆ, ನಿಮ್ಮ ಭ್ರಮೆ ಅಷ್ಟೇ ನಿನಗೆ. ಸಹಾಯ ಮಾಡವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರೇ ಕಷ್ಟಪಟ್ಟು ದುಡಿತಿರೋದು. ಒಂಚೂರು ಲೋನು ಸಾಲ ಪಾಲ ಮಾಡ್ಬಿಟ್ಟು ತಗೋಬೇಕು ಅನ್ನೋ ಮನ್ಸಿರ್ಬೇಕಷ್ಟೇನಿಯ. ನಿಮ್ಮ ಮಗನ ಬಸಿ ಹೇಳಿ ಈಗಲೇ ನಾವು ಮೊಯ್ ಬಗ್ಸ್ಬಿಟ್ಟು ದುಡ್ದು ಕೂತ್ಕೊಳ್ಳೋದ್ರ ಬದಲು ಕಷ್ಟಪಟ್ಟು ದುಡ್ದು ಇವನು ಒಂದು ಮಾಡಪ್ಪ ಅಂತ ಹೇಳ್ಬಿಟ್ಟು ಹೇಳಿ. ಯಪ್ಪ ಮಾತಿನ ಮುಂಚೆ ಬಂದ್ಬಿಡ್ತಾಳೆ. ಅಯ್ಯೋ ನನ್ನ ಮಗ ಇವನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಕ್ತಾನೆ ಸುಮ್ ಕೂತ್ಕ. ಇವಳೇನು ಮಾಡಿ ದೊಬ್ಬಾಕ್ತಾಳೆ ಅನ್ನಂಗೆ ಹೇಳ್ತಾಳೆ. ನನ್ನ ಮಗನ ಸುದ್ದಿಗೆ ಬರ್ಬೇಡ ನೀನು. ಬುಡಿ ಮತ್ತೆ ಪಕ್ಕದ ಮನೆ ಸುದ್ದಿಗೆ ಹೋಯ್ತೀನಿ. ನಮ್ಮ ಮನೆ ಸುದ್ದಿ ಮಾತಾಡಂಗಿಲ್ವಲ್ಲ, ಪಕ್ಕದ ಮನೆ ಸುದ್ದಿನ ಮಾತಾಡ್ಕೊಂಡತ್ತಾಗಿ ನೆಮ್ಮದಿಗಿತ್ತಿನತ್ತಾಗಿ. ಯಾವ ಅಧಿಕಾರ ಅಂತ ಕೊಟ್ಟಿದ್ದೀರಾ? ಬರ್ತದತ್ತೆ, ನನಗೂ ಒಂದು ಟೈಮ್ ಬರ್ತದೆ. ನೋಡ್ತಾ ಇರ್ರಿ ಹೆಂಗೆ ಕೂರಿಸ್ತೀನಿ ಮುನ್ನ ಅಂತ.